ಮಹೋತ್ಸವ ಹೇಗೆ ನಡೀತಾ ಇದೆ? ತುಂಬ ಅದ್ಭುತವಾಗಿ ನಡೀತಾ ಇದೆ. ತಿಪ್ಟೂರು ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಉತ್ಸವ, ಎಲ್ಲರೂ ಜಾತಿ ಮತ ಭೇದ ಇಲ್ದಲೇ ನಡೆಸ್ತಾ ಇರೋ ಉತ್ಸವ ಇದು. ಖಂಡಿತ ಒಂದು ಇತಿಹಾಸ. ತಿಪ್ಟೂರಲ್ಲಿ ಯಾವುದೇ ಒಂದು ಪಂಗಡ ಜಾತಿಗೆ ಸೀಮಿತವಾದಂತೆ ನಮ್ಮ ನಾಡಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದೇ ರೀತಿ ನಾವು ಮುಂದೆ ಕೂಡ ಸೌಹಾರ್ದಯುತವಾಗಿ ಎಲ್ಲರೂ ತಿಪ್ಟೂರಿನ ಎಲ್ಲ ಸಮಸ್ತ ನಾಗರಿಕರು ಒಟ್ಟಾಗಿ ಹೋಗ್ತೀವಿ. ಒಟ್ಟಾಗಿ ಈ ಥರ ಆಚರಣೆಗಳನ್ನು ಮಾಡುವ ಮೂಲಕ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸ್ತೀವಿ. ಹಾಗೆ ನಾವೇನು ನಮ್ಮ ತಿಪ್ಟೂರಿನ ಗಣಪತಿ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಏನು ಕಲ್ಪೋತ್ಸವ ನಡೆಸ್ತಾ ಇದ್ದೀವಿ, ಅದಕ್ಕೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಎಲ್ಲ ವರ್ಗಗಳ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಹೀಗೆ ಮುಂದುವರಿಯಲಿ. ತಿಪ್ಟೂರು ಇಡೀ ಜಿಲ್ಲೆ ಆಗಬೇಕಂತ ನಮ್ಮ ಒಂದು ಆಸೆ. ಈ ಒಂದು ನಿಟ್ಟಿನಲ್ಲಿ ನಾವೊಂದು ದೊಡ್ಡ ಹೋರಾಟವನ್ನು ಮಾಡಲಿದ್ದೇವೆ. ಆ ಹೋರಾಟಕ್ಕೆ ಎಲ್ಲರ ಬೆಂಬಲ ಇರಲಿ ಅಂತ ನಾನು ಆಶಿಸ್ತಾ, ಈ ಕಲ್ಪೋತ್ಸವಕ್ಕೆ ಇನ್ನೂ 2 ದಿವಸದ ಕಾರ್ಯಕ್ರಮ ಇದೆ. ಖಂಡಿತವಾಗಿ ಬನ್ನಿ, ಭಾಗವಹಿಸಿ. ಮತ್ತು ಇನ್ನೂ ಅದರ ಆಚೆಗೆ ಸಹ ವಿಸರ್ಜನಾ ಸಮಾರಂಭ, ವಿಸರ್ಜನಾ ಮಹೋತ್ಸವ ಇದೆ, ಅದಕ್ಕೂ ಬನ್ನಿ. ತಿಪ್ಟೂರಿನ ಈ ಹಬ್ಬದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಮನವಿ ಮಾಡ್ತೇನೆ. ಖಂಡಿತ ಇಲ್ಲ ಸ್ವಾಮಿ, ಇದು ಚುನಾವಣೆ ಗೊತ್ತಿಗೆ ಯಾವುದೇ ಸಂಬಂಧ ಇಲ್ಲ. ಇದು ಯಾವುದೇ ಜಾತಿ ಅಥವಾ ಯಾವುದೇ ಪಂಗಡದ ಅಥವಾ ಯಾವುದೇ ಪಕ್ಷದ ವತಿಯಿಂದ ಮಾಡ್ತಾ ಇಲ್ಲ. ಇಡೀ ತಿಪ್ಟೂರಿನ ಸಮಸ್ತ ನಾಗರಿಕರು ಕೂಡಿ